ಪೋಷಕರಿಗೆ ಗುಡ್ ನ್ಯೂಸ್. ಯೂಟ್ಯೂಬ್ನ ಥಂಬ್ನೇಲ್ನಲ್ಲಿ ವಿಷಯವೊಂದು ಕಂಟೆಂಟ್ ಬೇರೆ ಹಾಕಿ ಜನರ ದಾರಿ ತಪ್ಪಿಸೋದು ಹೆಚ್ಚಾಗ್ತಾ ಇದೆ. ಇನ್ನು ಸೆಲೆಬ್ರಿಟಿಗಳ ಸಾವು ವಿಚ್ಛೇದನ ಬಗ್ಗೆ ಇನ್ಮುಂದೆ ಸಿಕ್ಕ ಹಾಗೆ ಟೈಟಲ್ ಕೊಡೋ ಹಾಗಿಲ್ಲ. ಅಕಸ್ಮಾತ್ ಕೊಟ್ರು ನಿಮಗೆ ಲಾಸ್. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಯೂಟ್ಯೂಬ್ನಲ್ಲಿ ಬಹಳಷ್ಟು ತಪ್ಪು ದಾರಿಗೆಳೆಯುವ ವಿಷಯಗಳಿವೆ. ಅಂತಹ ವಿಷಯಗಳು ಭಾರತದಲ್ಲೇ ಹೆಚ್ಚು. ಇದನ್ನ ಗಮನದಲ್ಲಿಟ್ಟುಕೊಂಡು ಯೂಟ್ಯೂಬ್ ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಳ್ಳಲು ಮುಂದಾಗಿದೆ. ಕಂಪನಿಯು ಮುಂಬರುವ ತಿಂಗಳುಗಳಲ್ಲಿ ತಪ್ಪು ದಾರಿಗೆಳೆಯುವ ಶೀರ್ಷಿಕೆಗಳು ಮತ್ತು ಥಂಬ್ನೇಲ್ಗಳನ್ನ ಹೊಂದಿರುವ ವಿಡಿಯೋಗಳನ್ನ ಕಂಡುಹಿಡಿದು ಕ್ರಮ ಕೈಗೊಳ್ಳಲು ನಿರ್ಧರಿಸಿದೆ. ಅಂತಹ ವಿಡಿಯೋಗಳನ್ನ ತೆಗೆದುಹಾಕಲು ಕಂಪನಿಯು ಕೆಲಸ ಮಾಡ್ತಾ ಇದೆ. ದಾರಿ ತಪ್ಪಿಸುವ ವಿಷಯದ ವಿರುದ್ಧ ಯೂಟ್ಯೂಬ್ ತನ್ನ ಹೋರಾಟವನ್ನ ಮುಂದುವರೆಸಿದೆ. ವಿಶೇಷವಾಗಿ ಭಾರತದಲ್ಲಿ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಇತ್ತೀಚೆಗೆ ಕ್ಲಿಕ್ ಬೈಟ್ ಎಂದು ಪರಿಗಣಿಸಲಾಗುತ್ತೆ. ತಪ್ಪು ದಾರಿಗೆಳೆಯುವ ಶೀರ್ಷಿಕೆಗಳು ಮತ್ತು ಥಂಬ್ನೇಲ್ಗಳನ್ನು ಹೊಂದಿರುವ ವಿಡಿಯೋಗಳನ್ನು ಪತ್ತೆ ಹಚ್ಚೋದಾಗಿ ಘೋಷಿಸಿದೆ. ವೀಕ್ಷಕರು ಪ್ಲಾಟ್ಫಾರ್ಮ್ಗೆ ಭೇಟಿ ನೀಡಿದಾಗ ಅವರು ವಿಶ್ವಾಸಾರ್ಹ ಅನುಭವವನ್ನ ಹೊಂದಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲು ಯೂಟ್ಯೂಬ್ ಮಾಡ್ತಾ ಇರುವ ಕ್ಲೀನಿಂಗ್ನ ಭಾಗವಾಗಿದೆ. ವಿಶೇಷವಾಗಿ ಸುದ್ದಿ ಮತ್ತು ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದೆ. ಕ್ರಿಯೇಟರ್ಗಳಿಗೆ ಇದರ ಅರ್ಥವೇನು? ವಿಡಿಯೋದಲ್ಲಿ ಇಲ್ಲದಿರುವಂತದ್ದನ್ನ ಭರವಸೆ ನೀಡುವ ಟೈಟಲ್ ಅಥವಾ ಥಂಬ್ನೇಲ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಯೂಟ್ಯೂಬ್ ತಯಾರಿ ನಡೆಸ್ತಾ ಇದೆ. ಉದಾಹರಣೆಗೆ, ರಾಷ್ಟ್ರಪತಿ ರಾಜೀನಾಮೆ ನೀಡಿದ್ದಾರೆ, ಪ್ರಖ್ಯಾತ ಸೆಲೆಬ್ರಿಟಿ ನಿಧನ ಅಥವಾ ಸೂಸೈಡ್ ಎಂಬ ಶೀರ್ಷಿಕೆಯೊಂದಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದ್ರೆ ವಿಡಿಯೋ ಮಾಹಿತಿಯೇ ಬೇರೆ ಇರುತ್ತೆ. ಜನರನ್ನ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಕ್ರಮ ಕೈಗೊಂಡ ಯೂಟ್ಯೂಬ್ ಅಂತಹ ಕಂಟೆಂಟ್ ಇರುವ ವಿಡಿಯೋಗಳನ್ನ ತೆಗೆದುಹಾಕಲು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದೆ. ಕ್ಲಿಕ್ ಬೈಟ್ ಟೈಟಲ್ ನಡಿ ಥಂಬ್ನೇಲ್ಗಳು ದೀರ್ಘಕಾಲದಿಂದ ಯೂಟ್ಯೂಬ್ ವೀಕ್ಷಕರಿಗೆ ಹತಾಶೆಯನ್ನ ಉಂಟು ಮಾಡ್ತಾ ಇದೆ. ಅವುಗಳು ವಿಡಿಯೋ ಕ್ಲಿಕ್ ಮಾಡುವಂತೆ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಮತ್ತು ಕ್ಲಿಕ್ ಮಾಡಿದಾಗ ವಿಷಯವು ಬೇರೆಯೇ ಆಗಿದೆ. ಇದರಿಂದ ಸಮಯ ವ್ಯರ್ಥವಾಗುವುದಲ್ಲದೆ ವೇದಿಕೆಯ ಮೇಲಿನ ನಂಬಿಕೆಯೂ ಕಡಿಮೆಯಾಗುತ್ತೆ. ಬ್ರೇಕಿಂಗ್ ನ್ಯೂಸ್ ಅಥವಾ ಪ್ರಸ್ತುತ ಈವೆಂಟ್ಗಳನ್ನ ಒಳಗೊಂಡಿರುವಾಗ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ ಎಂದು ಯೂಟ್ಯೂಬ್ ಹೇಳುತ್ತೆ. ಯಾಕೆ ಅಂದ್ರೆ ನಿರ್ಣಾಯಕ ಕ್ಷಣಗಳಲ್ಲಿ ಸಮಯೋಚಿತ ಮತ್ತು ನಿಖರವಾದ ಮಾಹಿತಿಯನ್ನ ಪಡೆಯಲು ಜನರು ಸಾಮಾನ್ಯವಾಗಿ ವೇದಿಕೆಯನ್ನ ಅವಲಂಬಿಸಿರುತ್ತಾರೆ. ಸಮಸ್ಯೆ ಪರಿಹರಿಸಿ ವಿಶ್ವಾಸಾರ್ಹತೆ ಮೂಡಿಸಲು ಕ್ರಮ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಭಾರತದಲ್ಲಿ ಜಾರಿಗೆ ತರಲು ಪ್ರಾರಂಭಿಸುತ್ತೆ. ಹೊಸ ನಿಯಮಗಳನ್ನ ಹಂತ ಹಂತವಾಗಿ ನೀಡಲಾಗುವುದು ಎಂದು ಕಂಪನಿ ತಿಳಿಸಿದೆ. ಆದ್ದರಿಂದ ಕ್ರಿಯೇಟರ್ಸ್ ಹೊಸ ನಿಯಮಗಳಿಗೆ ಹೊಂದಿಕೊಳ್ಳಲು ಸಮಯವನ್ನ ಪಡೆಯುತ್ತಾರೆ. ಆರಂಭದಲ್ಲಿ ಕ್ರಿಯೇಟರ್ಸ್ ಚಾನೆಲ್ಗಳ ವಿರುದ್ಧ ಎಚ್ಚರಿಕೆ ನೀಡದೆಯೇ ಹೊಸ ನೀತಿಯನ್ನ ಉಲ್ಲಂಘಿಸುವ ವಿಡಿಯೋಗಳನ್ನ ತೆಗೆದುಹಾಕಲು ಯೂಟ್ಯೂಬ್ ಗಮನ ಹರಿಸುತ್ತೆ. ಕ್ರಿಯೇಟರ್ಸ್ಗೆ ಶಿಕ್ಷಣ ನೀಡೋದು ಮತ್ತು ಅವರ ವಿಷಯವನ್ನ ನವೀಕರಿಸಿದ ಮಾರ್ಗಸೂಚಿಗಳಿಗೆ ಹೊಂದಿಸಲು ಅವರಿಗೆ ಸಹಾಯವನ್ನ ಮಾಡೋದು ಗುರಿಯಾಗಿದೆ. ಭಾರತದಲ್ಲಿ ಈ ಕಟ್ಟುನಿಟ್ಟನ್ನ ಪರಿಚಯಿಸಲು ಒಂದು ಕಾರಣವೆಂದರೆ ಭಾರತೀಯ ಕ್ರಿಕೆಟರ್ಸ್ ಸುದ್ದಿ ಮತ್ತು ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಸಂಖ್ಯೆಯ ವಿಷಯವನ್ನ ಅಪ್ಲೋಡ್ ಮಾಡ್ತಾರೆ. ಭಾರತದಲ್ಲಿ ಯೂಟ್ಯೂಬ್ನ ಬಳಕೆದಾರರ ನೆಲೆಯು ಬೆಳೆಯುತ್ತಲೇ ಇರೋದ್ರಿಂದ ಸಂವೇದನಾಶೀಲ ಅಥವಾ ತಪ್ಪಾದ ಟೈಟಲ್ ಮತ್ತು ಥಂಬ್ನೇಲ್ಗಳಿಂದ ವೀಕ್ಷಕರು ತಪ್ಪು ದಾರಿಗೆಳೆಯೋದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಪ್ಲಾಟ್ಫಾರ್ಮ್ ಬಯಸುತ್ತೆ. ಹೊಸ ನೀತಿಯ ಅಡಿ ಇತ್ತೀಚೆಗೆ ಅಪ್ಲೋಡ್ ಮಾಡಿದ ವಿಡಿಯೋಗಳಿಗೆ ಆದ್ಯತೆಯನ್ನ ನೀಡಲಾಗುವುದು. ಇದರ ಅರ್ಥ ನಿಯಮಗಳನ್ನ ಉಲ್ಲಂಘಿಸುವ ಹಳೆಯ ವಿಡಿಯೋಗಳನ್ನ ಸದ್ಯಕ್ಕೆ ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.